ಅದು ಬಿಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸುದ್ದಿಗೆ ಈಗ ಬರ್ತಾ ಇದ್ದೀನಿ. ದೊಡ್ಡ ಸುದ್ದಿ ಒಂದು, ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಒಂದು ಬ್ರೇಕ್ ಆಗ್ತಾ ಇದೆ ಅಂತ. ಬಹಳ ಮಹತ್ವದ ಡೆವಲಪ್ಮೆಂಟ್ ಇದು. ಸುಜಾತ ಸ್ವತಃ ಯೂಟ್ಯೂಬ್ ಚಾನಲ್ ಒಂದರ ಕ್ಯಾಮೆರಾ ಮುಂದೆ ಒಪ್ಕೊಂಡಿದ್ದದ್ದು ನಾನು ಸುಳ್ಳು ಹೇಳಿದ್ದೆ ಅಂತ. ನಾನು ಸುಳ್ಳು ಹೇಳಿದ್ದೆ. ಗಿರೀಶ್ ಮಟ್ಟಣ್ಣವರ್ ಮತ್ತು ಜಯಂತ್ ನನಗೆ ಈ ಕಥೆ ಹೇಳಿ, ಈ ಕಥೆನ ನೀವು ಮಾಧ್ಯಮಗಳಿಗೆ ಹೇಳಬೇಕು, ಜನರಿಗೆ ಹೇಳಬೇಕು ಅಂತ ಹೇಳಿದ್ರು. ಆದ್ದರಿಂದ ಈ ಸುಳ್ಳನ್ನ ನಾನು ಜನರಿಗೆ ಹೇಳಿದೆ. ಸುಜಾತ ಭಟ್ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಕೊಟ್ಟಿರುವ ಸಂದರ್ಶನದಲ್ಲಿ ಹೇಳಿರುವಂತಹ ಮಾತಿದು. ಗಿರೀಶ್ ಮಟ್ಟಣ್ಣವರ್ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು, ಜಯಂತ್ ಟಿ ನನ್ನ ಹತ್ರ ಸುಳ್ಳು ಹೇಳಿಸಿದ್ರು ಅಂತ. ನನಗೆ ಅನನ್ಯ ಭಟ್ ಅನ್ನುವ ಮಗಳಿದ್ದದ್ದೇ ಸುಳ್ಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತನ್ನ ತನಿಖಾ ವರದಿಯಲ್ಲಿ ಏನನ್ನ ಹೇಳಿತ್ತೋ ಅದನ್ನ ಸ್ವತಃ ಸುಜಾತ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಈ ಕಥೆ ಹುಟ್ಟುಕೊಳ್ಳುವುದಕ್ಕೆ ಕಾರಣ ಏನು ಮತ್ತು ಇದರ ಹಿಂದೆ ಇದ್ದಂಥ ಸ್ಕ್ರಿಪ್ಟ್ ಯಾರದ್ದು ಅನ್ನೋದನ್ನು ನಾವು ಬ್ರೇಕ್ ಮಾಡಿದ್ವಿ. ಪರಿಕ್ಕಾ ಅರಮನೆಯ ಜಾಗವನ್ನ ತಮ್ಮ ಒಪ್ಪಿಗೆ ಇಲ್ಲದೆ ತಮ್ಮ ಚಿಕ್ಕಪ್ಪ ಧರ್ಮಸ್ಥಳ ಟ್ರಸ್ಟ್ಗೆ ದಾನವಾಗಿ ಕೊಟ್ಟಿದ್ದರಿಂದ ಸುಜಾತ ಬೇಜಾರು ಮಾಡ್ಕೊಂಡಿದ್ರು. ನಮ್ಮ ಸಹಿ ಇಲ್ಲದೆ ಕೊಟ್ಟಿದ್ದಾರೆ, ನಮಗೆ ಪರಿಹಾರ ಬರಬೇಕು ಅಂತ ಓಡಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ, ತಿಮ್ರೋಡಿ ಮತ್ತು ಇತರರು ಧರ್ಮಸ್ಥಳದ ವಿರುದ್ಧ ಹೋರಾಡ್ತಾ ಇದ್ದದ್ದಕ್ಕೆ ಹೆಂಗಾರು ಮಾಡಿ ದುಡ್ಡು ಕೊಡಿಸಿ ನನಗೆ ಅಂತ ಸುಜಾತ ಆ ಗ್ಯಾಂಗ್ ಹತ್ರ ಹೋಗಿದ್ದು. ಆ ಗ್ಯಾಂಗು ಲೀಗಲಿ ದುಡ್ಡು ಕೊಡಿಸೋದಕ್ಕಾಗೋದಿಲ್ಲ, ಆದರೆ ನನಗೊಬ್ಬ ಮಗಳಿದ್ಲು, ಆಕೆಯನ್ನ ಕಿಡ್ನಾಪ್ ಮಾಡಿ ಕೊಂದು ಹಾಕಿದ್ರು, ಧರ್ಮಸ್ಥಳದಲ್ಲಿ ಅದು ನಡೀತು ಅಂತ ಕಥೆ ಹೇಳುವಂತ ಆ ಗ್ಯಾಂಗ್ ಸುಜಾತ ಹತ್ರ ಈ ಕಥೆ ಹೇಳಿಸಿದ್ದು ಅಂತ. ಇವತ್ತು ಬೆಳಗ್ಗೆ ಆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ತುಂಬಾ ಜನ ಕೇಳಿದ್ರು ಏನು ಪ್ರೂಫ್ ಅಂತ. ತಗೊಳ್ಳಿ ಪ್ರೂಫ್, ಸುಜಾತನೇ ಹೇಳಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.